ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಈ ದಿನ ನಾವು ಕ್ರೋಧಿ ನಾಮ ಸಂವತ್ಸರದ ಹಸ್ತಾಮಳೆಯ ಒಂದು ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು ಹಸ್ತಾಮಳೆ ನೋಡಿ 26/9/2024ರಿಂದ 10/10/2024ರವರೆಗೂ ಕೂಡ ಹಸ್ತಾಮಳೆಯ ಒಂದು ವಿಚಾರ ಇರುವಂಥದ್ದು, ಹಸ್ತಾಮಳೆಯ ಒಂದು ನಿರೀಕ್ಷಣೆ ಇರತಕ್ಕಂಥದ್ದು. ಇನ್ನು ಈ ಮಳೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಗುರುವಾರ ರಾತ್ರಿ 1:20 ಮಿಥುನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವಾಹನ ಟಗರಾಗಿರುವಂಥದ್ದು. ಇನ್ನು ಸ್ತ್ರೀ ಯೋಗ ಮತ್ತು ಸೂರ್ಯ ಚಂದ್ರಯೋಗದಲ್ಲಿ ಈ ಮಳೆಯ ಒಂದು ಉದ್ಭವ ಆಗ್ತಕ್ಕಂಥದ್ದು. ಇನ್ನು ತಟದಲ್ಲಿ ಪತನ, ಸಮುದ್ರ ಪ್ರದೇಶ ಮತ್ತು ನದಿಯ ಒಂದು ದಡಗಳಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹೂಗಾರ ಮನೆಯಲ್ಲಿ ವಾಸ ಮಾಡುವಂಥದ್ದು. ಈ ಮಳೆಯ ದೇವತೆ ಹೂವಿನ ವ್ಯಾಪಾರಸ್ಥರು ಅಥವಾ ಹೂವಿನ ಬೆಳೆಗಾರರ ಮನೆಯಲ್ಲಿ ಈ ಒಂದು ಮಳೆ ದೇವತೆ ಒಂದು ಆವಾಸ ಸ್ಥಾನ ಇರತಕ್ಕಂಥದ್ದು. ವಿಶೇಷವಾಗಿ ನೋಡಿ, ಈ ಮಳೆ ನಿರ್ಜಲ ಲಗ್ನದಲ್ಲಿ ಪ್ರವೇಶ ಆಗಿದ್ರೂ ಕೂಡ ಜಲಕಾರಕರಾದಂತಹ ಚಂದ್ರಗ್ರಹರು ಕಟಕ ರಾಶಿಯಲ್ಲಿರೋದ್ರಿಂದ, ಇನ್ನು ಗುರು ಕೂಡ 11ರಲ್ಲಿ ಚಂದ್ರನ ಒಂದು ದೃಷ್ಟಿ ಹೊಂದಿರೋದ್ರಿಂದ ಅತ್ಯಂತ ಉತ್ತಮ ಮಳೆ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಶನಿ ಕೂಡ ಸ್ವಕ್ಷೇತ್ರದಲ್ಲಿರೋದ್ರಿಂದ ಉತ್ತಮವಾದಂತಹ ಮಳೆಯಾಗುವಂತಹ ಒಂದು ವಿಶೇಷತೆ ಹಸ್ತಾಮಳೆಯ ಒಂದು ವಿಚಾರ ಆಗಿರತಕ್ಕಂಥದ್ದು. ಒಟ್ಟಾರೆ ಪಶ್ಚಿಮ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಒಟ್ಟಾರೆ ಹಾನಿ ಇಲ್ಲದೆ ಸಾಮಾನ್ಯ ರೀತಿಯಲ್ಲಿ ಸಾಧಾರಣ ಮಳೆಯಾಗುವಂತಹ ಒಂದು ಸಾಧ್ಯತೆ ಹಸ್ತಾಮಳೆಯ ಒಂದು ವಿಶೇಷತೆ ಆಗಿರುತ್ತೆ. 60% ಪ್ರಮಾಣದಲ್ಲಿ ಮಳೆಯನ್ನು ನಿರೀಕ್ಷಿಸಬಹುದಾಗಿರುತ್ತೆ. ಇದಿಷ್ಟು ಕೂಡ ಹಸ್ತಾಮಳೆಯ ಒಂದು ವಿಚಾರ ಆಗಿರತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.